नारायण स्वामी माधारविंद गोविंदो हर हर नमः पार्वती पतये ಭಗವತ್ ಭಕ್ತರೇ, ಈಗ 3ನೇ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ. ಅಕ್ಷತೆ ಹೂವನ್ನು ತೆಗೆದುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮತ್ತೆ ಆ ಶಬರಿಕಾದಿ ಮಹರ್ಷಿಗಳನ್ನ ಕುರಿತು ಸೂತ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಎಲೆ ಋಷಿಗಳಿರ ಪೂರ್ವದಲ್ಲಿ ಉಲ್ಕಮುಖ ಎಂಬ ರಾಜ ಇದ್ದರು. ಅಂದ್ರೆ ಆ ಉಲ್ಕಮುಖ ರಾಜನಿಗೆ ಮಕ್ಕಳಿರೋದಿಲ್ಲವಂತೆ. ಆ ಮಕ್ಕಳು ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ ಆ ಉಲ್ಕಮುಖ ರಾಜ ಪುರೋಹಿತರನ್ನೆಲ್ಲ ಕರೆಸಿ, ಎಲೆ ರಾಜ ಪುರೋಹಿತರೇ, ನನಗೆ ಪುತ್ರ ಸಂತಾನವಿಲ್ಲ, ಮಕ್ಕಳಿಲ್ಲದ ಕಾರಣವಾಗಿ ನಿಮ್ಮ ಶಾಸ್ತ್ರ ಪುರಾಣಗಳನ್ನೆಲ್ಲ ತಿಳಿದುಕೊಂಡು ನನಗೆ ಈ ಪುತ್ರ ಸಂತಾನಕ್ಕೋಸ್ಕರವಾಗಿ ಯಾವುದಾದ್ರೂ ಒಂದು ವ್ರತವಿದ್ದರೆ ದಯವಿಟ್ಟು ತಿಳಿಸಬೇಕು ಅಂತ ಹೇಳಿದಾಗ ಆ ಉಲ್ಕಮುಖ ರಾಜ ಎಲ್ಲ ಆ ಬ್ರಾಹ್ಮಣರು, ಆ ಉಲ್ಕಮುಖ ರಾಜನ ಮಾತನ್ನು ಕೇಳಿದಂತಹ ಆ ಬ್ರಾಹ್ಮಣರು ಮತ್ತೆ ಜ್ಯೋತಿಷ್ಯರು ಶಾಸ್ತ್ರ ಪುರಾಣಗಳನ್ನು ತಿರುಗಿಸಿ ನೋಡಿ ಆ ಶಾಸ್ತ್ರದಲ್ಲಿ ಬಂದಿರತಕ್ಕಂಥ ವಿಚಾರವನ್ನ, ಸತ್ಯನಾರಾಯಣ ವ್ರತವನ್ನ ಮಾಡಿದರೆ ರಾಜನಿಗೆ ಪುತ್ರ ಸಂತಾನವಾಗುತ್ತೆ ಅಂತ ವಿಚಾರವನ್ನು ತಿಳಿಸಿದಾಗ ಆ ಉಲ್ಕಮುಖ ರಾಜ ಭದ್ರಶೀಲ ರಾಣಿ ಸಮೇತನಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಮಾಡಬೇಕು ಅಂತ ಹೇಳಿ ನಿಶ್ಚಯವನ್ನು ಮಾಡಿಕೊಳ್ತಾರೆ. ಆಗ ಆ ರಾಜ ಪುರೋಹಿತರ ಸಹಿತವಾಗಿ ನದಿ ತೀರಕ್ಕೆ ಬಂದಿದ್ದೆ. ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡೋಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಪ್ರಾರಂಭ ಮಾಡಬೇಕಾದ್ರೆ ಅಲ್ಲಿಗೆ ಒಬ್ಬ ವರ್ತಕ, ವಜ್ರ ವೈಢೂರ್ಯಗಳನ್ನು ಮಾರುವಂತಹ ವರ್ತಕ ಆ ವ್ಯಾಪಾರವನ್ನು ಮುಗಿಸಿಕೊಂಡು ಮತ್ತೊಂದು ರಾಜ್ಯಕ್ಕೆ ಬರ್ತಾ ಇರಬೇಕಾದ್ರೆ ಈ ನದಿ ತೀರದಲ್ಲಿ ಉಲ್ಕಮುಖ ರಾಜ ಭದ್ರಶೀಲ ರಾಣಿ ಸಮೇತನಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತವನ್ನ ಮಾಡ್ತಾ ಇರತಕ್ಕಂಥದ್ದನ್ನ ನೋಡಿದ್ದೆ ಇವನಿಗೆ ಬಹಳ ಸಂತೋಷವಾಗುತ್ತೆ. ಈ ಪೂಜೆಯನ್ನ ನೋಡಿಕೊಂಡು ಮುಂದೆ ಪ್ರಯಾಣ ಮಾಡೋಣ ಅಂತ ಹೇಳಿ ಅಲ್ಲೇ ವೀಕ್ಷಣೆ ನೋಡ್ಕೊಂಡು ಕೂತಿದ್ದಾನೆ. ಆಗ ಭಗವಂತ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮುಗಿಸಿದ ನಂತರ ಎಲ್ಲರಿಗೂ ಪ್ರಸಾದವನ್ನು ಕೊಡುವಂತ ಸಂದರ್ಭದಲ್ಲಿ ಈ ಉಲ್ಕಮುಖ ಆ ವರ್ತಕನಿಗೂ ಸಹ ಪ್ರಸಾದವನ್ನು ಕೊಡ್ತಾ ಇದ್ದಾನಂತೆ. ಆಗ ವರ್ತಕ ರಾಜನನ್ನ ಕಂಡು ಹೇಳ್ತಾ ಇದ್ದಾನೆ, ಸ್ವಾಮಿ, ನೀವು ಮಾಡಿರ್ತಕ್ಕಂಥ ಈ ಪೂಜೆ ಯಾವುದು, ಯಾತಕ್ಕೋಸ್ಕರವಾಗಿ ಈ ಪೂಜೆಯನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಆ ಪ್ರಸಾದವನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾರೆ. ಆಗ ಉಲ್ಕಮುಖ ರಾಜ ಹೇಳ್ತಾ ಇದ್ದಾರೆ, ಇದೇ ವ್ಯಾಪಾರಿ, ಇದು ಸತ್ಯನಾರಾಯಣ ಸ್ವಾಮಿಯ ವ್ರತ, ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಕೊಡುವಂತಹದ್ದು. ನಮ್ಮ ರಾಜ ಪುರೋಹಿತರ ಅನುಜ್ಞೆಯಂತೆ ಪುತ್ರ ಸಂತಾನಕ್ಕೋಸ್ಕರವಾಗಿ ನಾನು ಈ ಒಂದು ವ್ರತವನ್ನ ಸಂಕಲ್ಪ ಮಾಡಿಕೊಂಡು ವ್ರತವನ್ನ ನದಿ ತೀರದಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಆ ವರ್ತಕನಿಗೂ ಸಹ ಮಕ್ಕಳಿರೋದಿಲ್ಲ. ಹಾಗಾಗಿ ಸ್ವಾಮಿ, ನನಗೂ ಮಕ್ಕಳಿಲ್ಲದೆ ಇರ್ತಕ್ಕಂಥ ಕಾರಣದಿಂದ ಈ ವ್ರತವನ್ನು ಮಾಡಿದರೆ ಖಂಡಿತವಾಗೂ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹದಿಂದ ಪುತ್ರ ಸಂತಾನವಾಗುತ್ತಾ ಸ್ವಾಮಿ ಅಂತ ಕೇಳಿಕೊಂಡು ವಿಚಾರವೆಲ್ಲವನ್ನ ತಿಳ್ಕೊಂಡು ವ್ಯಾಪಾರವನ್ನ ಮುಗಿಸಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಯಾಗಿರ್ತಕ್ಕಂಥ ಲೀಲಾವತಿಗೂ ಸಹ ಪ್ರಸಾದವನ್ನ ಕೊಡ್ತಾ ಇದ್ದಾನೆ. ಎಲೆ ಸಾತ್ವಿ ಲೀಲಾವತಿ, ತಗೋ, ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ಸ್ವೀಕರಿಸು, ನಮಗೆ ಪುತ್ರ ಸಂತಾನಕ್ಕೋಸ್ಕರವಾಗಿ ಸಂಕಲ್ಪ ಮಾಡಿಕೊಂಡು ಈ ಪ್ರಸಾದವನ್ನು ಸ್ವೀಕರಿಸು ಅಂತ ಹೇಳಿದಾಗ ಆ ಕೈಯಲ್ಲಿ ತಗೊಂಡು ಲೀಲಾವತಿ, ಭಗವಂತ, ನಮಗೆ ಪುತ್ರ ಸಂತಾನವನ್ನ ಕರುಣಿಸು, ನಾವು ಖಂಡಿತವಾಗಿಯೂ ಸತ್ಯನಾರಾಯಣ ವ್ರತವನ್ನ ಮಾಡ್ತೇವೆ ಅಂತ ಸಂಕಲ್ಪ ಮಾಡಿಕೊಂಡು ಪ್ರಸಾದವನ್ನ ಭಕ್ಷಣೆ ಮಾಡ್ತಾರೆ. ಆಗ ಭಗವಂತನಿಗೆ ಸಂತೃಪ್ತಿ ಆಗುತ್ತೆ. ಈ ವರ್ತಕ ಮತ್ತೆ ವರ್ತಕನ ಹೆಂಡತಿ ಲೀಲಾವತಿ ಇಬ್ಬರು ಸಂಕಲ್ಪ ಮಾಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿದ್ದರಿಂದಾಗಿ ಬಹಳ ಸಂತೋಷವಾಗಿರುವಾಗ ಒಂದು ದಿನ ಗರ್ಭವನ್ನು ಧರಿಸಿ 10ನೇ ತಿಂಗಳಲ್ಲಿ ಒಂದು ಹೆಣ್ಣು ಮಗಳಿಗೆ ಜನ್ಮವನ್ನು ನೀಡುತ್ತಾರೆ. ಆ ಹೆಣ್ಣು ಮಗಳು ಚಂದ್ರನೋಪಾದಿಯಲ್ಲಿ ವೃದ್ಧಿಯನ್ನ ಪಡೆಯುತ್ತಾ ಆ ನಾಮಕರಣದ ಸಮಯ ಬರುತ್ತೆ. ಆ ನಾಮಕರಣದ ಸಮಯದಲ್ಲಿ ಕಲಾವತಿ ಎಂಬ ಹೆಸರನ್ನ ಇಟ್ಟು ನಾಮಕರಣವನ್ನ ಮಾಡುತ್ತಾರೆ. ಆಗ ವರ್ತಕನ ಹೆಂಡತಿ ಲೀಲಾವತಿ ಗಂಡನನ್ನ ಕುರಿತು, ಸ್ವಾಮಿ, ಈ ಮಗಳು ನಾಮಕರಣದ ಸಮಯದಲ್ಲಾದರೂ ಸತ್ಯನಾರಾಯಣ ವ್ರತವನ್ನ ಮಾಡಬಹುದಿತ್ತಲ್ಲ, ಯಾಕೆ ಮಾಡಲಿಲ್ಲ ಅಂತ ಹೇಳಿದಾಗ ಈ ವರ್ತಕ ಅಹಂಕಾರದಿಂದ ಮಗಳು ಚಿಕ್ಕವಳಾಗಿದ್ದಾಳೆ, ಬೆಳೆದು ದೊಡ್ಡವಳಾಗಲಿ, ಆ ಸಂದರ್ಭದಲ್ಲಿ ವ್ರತವನ್ನ ಮಾಡೋಣ ಅಂತ ಹೇಳಿ ತನ್ನ ಹೆಂಡತಿಯನ್ನು ಸಮಾಧಾನಪಡಿಸಿ ಇವನು ವ್ಯಾಪಾರಕ್ಕೋಸ್ಕರವಾಗಿ ಹೊರಟು ಹೋಗ್ತಾನೆ. ಇದೇ ರೀತಿಯಾಗಿ ವ್ಯಾಪಾರವನ್ನ ಮಾಡ್ತಾ ಅನೇಕ ವರ್ಷ ಕಾಲವಾಗುತ್ತೆ, ಐಶ್ವರ್ಯವಂತನಾಗ್ತಾನೆ. ಆದ್ರೂ ಸಹ ಸತ್ಯನಾರಾಯಣ ವ್ರತವನ್ನ ಆಚರಿಸುವುದಿಲ್ಲ. ಮಗಳು ತಂದೆ ಮನೆಯಲ್ಲಿ ಬೆಳೀತಾ ದೊಡ್ಡವಳಾಗ್ತಾಳೆ, ಆದ್ರೂ ವ್ರತವನ್ನ ಆಚರಿಸಲಿಲ್ಲ. ಇದೇ ರೀತಿಯಾಗಿ ಬೆಳೆದು ನಿಂತಿರ್ತಕ್ಕಂಥ ಮಗಳನ್ನ ನೋಡಿ ನನ್ನ ಮಗಳಿಗೆ ಅನುರೂಪನಾಗಿರ್ತಕ್ಕಂಥ ಒಬ್ಬ ಹುಡುಗನನ್ನ ಹುಡುಗಿ ಮದುವೆಯನ್ನು ನಡೆಸಬೇಕು ಅಂತ ಹೇಳಿ ಇಬ್ಬರು ಚಾರರನ್ನ ಕರೀತಾರೆ. ಇದೇ ಚಾರರೇ, ನನ್ನ ಮಗಳಿಗೆ ಅನುರೂಪನಾಗಿರ್ತಕ್ಕಂಥ ಒಬ್ಬ ಹುಡುಗನ
ಮದುವೆಯನ್ನ ಹುಡುಕಿಕೊಂಡು ಬನ್ನಿ ಅಂತ ಹೇಳಿದಾಗ ಆ ಚಾರರು ಏನ್ ಮಾಡ್ತಾರೆ, ಹೊರಟು ಕಾಂಚನವೆಂಬ ಪಟ್ಟಣಕ್ಕೆ ಸೇರ್ಕೊಳ್ತಾರೆ. ಆ ಕಾಂಚನವೆಂಬ ಪಟ್ಟಣದಲ್ಲಿ ಶ್ರೀಮಂತನಾಗಿರ್ತಕ್ಕಂಥ ವ್ಯಾಪಾರ ಮಾಡುವಂತ ವರ್ತಕನನ್ನು ಕೊಂಡು ಈ ಹುಡುಗನಿಗೂ ಕಲಾವತಿಗೂ ಈಡು ಜೋಡು ಚೆನ್ನಾಗಿದೆ, ಇವರಿಬ್ಬರಿಗೂ ಮದುವೆಯನ್ನು ನಡೆಸಬಹುದು ಅಂತ ಹೇಳಿ ಅವರ ಗೋತ್ರ ಪ್ರವರಗಳನ್ನು ತಿಳಿದುಕೊಂಡು ಬಂದಿದ್ದೆ ಆ ವರ್ತಕನಿಗೆ ತಿಳಿಸ್ತಾರೆ. ಇದೇ ವರ್ತಕರೇ, ಈ ಕಾಂಚನ ಪಟ್ಟಣದಲ್ಲಿ ಶ್ರೀಮಂತನಾಗಿರ್ತಕ್ಕಂಥ ಒಬ್ಬ ವ್ಯಾಪಾರನ ಮಾಡುತ್ತಿರುವ ವರ್ತಕನ ಕುಮಾರನನ್ನು ನೋಡ್ಕೊಂಡು ಬಂದಿದ್ದೇವೆ, ತಗೊಳ್ಳಿ ಅವರ ಗೋತ್ರ ಪ್ರವರಗಳ ಅವರ ಹೆಸರನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟು ಇವರಿಬ್ಬರಿಗೂ ಸಾಲ ಬಳಿಯನ್ನು ನೋಡಿ ನೀವು ವಿವಾಹವನ್ನು ನಡೆಸಬಹುದು ಅಂತ ಹೇಳಿ ಅವರ ಗೋತ್ರ ಪ್ರವರಗಳನ್ನು ವಿಚಾರಿಸಿ ಶಾಲಾವಳಿಯನ್ನು ನೋಡಿ ಅವರಿಬ್ಬರಿಗೂ ಮದುವೆಯನ್ನು ಮಾಡುತ್ತಾರೆ. ಆ ಭಗವಂತನ ಅನುಗ್ರಹದಿಂದ ಅವರಿಬ್ಬರಿಗೂ ಮದುವೆ ಆಗುತ್ತೆ. ಮದುವೆಯ ಸಂದರ್ಭದಲ್ಲೂ ಸತ್ಯನಾರಾಯಣ ವ್ರತವನ್ನ ಈ ವರ್ತಕ ಆಚರಿಸುವುದಿಲ್ಲ. ಹೀಗಾಗಿ ಆಗ ಭಗವಂತನಿಗೆ ಸ್ವಲ್ಪ ಕೋಪ ಬರುತ್ತೆ. ಈ ವರ್ತಕನ ಹೆಂಡತಿ ಕೇಳ್ತಾ ಇದ್ದಾಳೆ, ಸ್ವಾಮಿ ಈ ವಿವಾಹ ಕಾಲವಲ್ಲಾದರೂ ಸತ್ಯನಾರಾಯಣ ವ್ರತವನ್ನ ಮಾಡಬಹುದಿತ್ತಲ್ವೇ, ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಮದುವೆಯ ಸಮಯದಲ್ಲಿ ಬಹಳಷ್ಟು ಧನ ನಷ್ಟವಾಗಿದೆ. ಈ ನಷ್ಟವನ್ನು ಮಾಡಿಕೊಂಡು ಬಂದಾಗ ನಾವು ವ್ರತವನ್ನು ಆಚರಿಸಬೇಕಾಗುವುದಿಲ್ಲ. ನಾನು ಅಳಿಯಂದ್ರು ಇಬ್ಬರು ಹೋಗಿ ವ್ಯಾಪಾರವನ್ನು ಮಾಡಿಕೊಂಡು ಬಂದು ಧನಲಾಭವನ್ನು ತೆಗೆದುಕೊಂಡು ಬರುತ್ತೇವೆ. ಆಗ ಸಂದರ್ಭದಲ್ಲಿ ಸತ್ಯನಾರಾಯಣ ವ್ರತವನ್ನ ಅಳಿಯನ ಜೊತೆಗೂಡಿ ಮಾಡ್ತೇನೆ ಅಂತ ಹೇಳಿ ಮತ್ತೆ ಸಂಕಲ್ಪ ಮಾಡಿಕೊಂಡು ಹೊರಡ್ತಾನೆ. ಆಗ ಆ ಭಗವಂತನಿಗೆ ಇವನ ಮೇಲೆ ಕೋಪ ಬರುತ್ತೆ. ಆ ಕೋಪ ಬಂದಾಗ ಈ ವರ್ತಕ ಅಳಿಯಂದ್ರು ಸಹ ವ್ಯಾಪಾರವನ್ನೆಲ್ಲ ಮುಗಿಸಿಕೊಂಡು ಸಾಯಂಕಾಲದಲ್ಲಿ ಒಂದು ಮಂಟಪದ ಬಳಿ ಆ ವಜ್ರ ವೈಢೂರ್ಯಗಳ ಮೂಟೆಗಳನ್ನ ಇಟ್ಟುಕೊಂಡು ವಿಶ್ರಾಂತಿ ತೆಗೆದುಕೊಳ್ತಾ ಇರಬೇಕಾದ್ರೆ ಭಗವಂತನಾಗಿರ್ತಕ್ಕಂಥ ಮಹಾವಿಷ್ಣು ಈ ವರ್ತಕನಿಗೆ ಸಹಿಸಲ ಶಕ್ಯವಾಗಿರ್ತಕ್ಕಂಥ ದುಃಖ ಸಂಕಟ ಬರಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾನೆ. ಆ ಶಾಪ ಹೇಗಿರುತ್ತೆ ಅಂತಂದ್ರೆ, ಆ ಚಂದ್ರಕೇತು ರಾಜ ಆಸ್ಥಾನದಲ್ಲಿ ವ್ಯಾಪಾರವನ್ನ ಮುಗಿಸಿಕೊಂಡು ಇವರು ವಿಶ್ರಾಂತಿ ತೆಗೆದುಕೊಳ್ತಾ ಇರಬೇಕಾದ್ರೆ ಆ ಚಂದ್ರಕೇತುವ ಆಸ್ಥಾನದಲ್ಲಿ ಬೊಕ್ಕಸದಲ್ಲಿರ್ತಕ್ಕಂಥ ವಜ್ರ ವೈಢೂರ್ಯಗಳನ್ನು ಒಂದು ಗಂಟು ಮೂಟೆಯನ್ನು ಕಟ್ಟಿ ಇಬ್ಬರು ಕಳ್ಳರು ಆ ಗಂಟು ಮೂಟೆಗಳನ್ನ ಕಟ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆ ರಾಜ ಚಂದ್ರಕೇತು ರಾಜ ಅವರಿಬ್ಬರನ್ನು ನೋಡ್ತಾನೆ. ಅವರಿಬ್ಬರು ನೋಡಿದ್ರೆ ಈ ವರ್ತಕನ ಹಳಿಯನ ಮುಖಗಳನ್ನ ಹೋಲುವ ರೀತಿಯಲ್ಲಿ ಇಬ್ಬರು ಕಳ್ಳರನ್ನು ಭಗವಂತ ಸೃಷ್ಟಿ ಮಾಡಿ ಅವರಿಬ್ಬರು ಕಳ್ಳತನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನ ಈ ಚಂದ್ರಕೇತು ರಾಜ ಅವರಿಬ್ಬರನ್ನ ನೋಡ್ತಾನೆ. ನೋಡಿದ್ದೆ ತನ್ನ ರಾಜ್ಯದಲ್ಲಿ ಸೈನಿಕರನ್ನ ಕರೀತಾನೆ, ಎಲೆ ರಾಜ ಸೇವಕರೇ, ನಮ್ಮ ಆಸ್ಥಾನದಲ್ಲಿ ಕಳ್ಳರು ಬಂದಿದ್ದಾರೆ, ಹಿಡಿದುಕೊಳ್ಳಿ ಅಂತ ಆಜ್ಞೆ ಕೊಟ್ಟಾಗ ಆ ಕಳ್ಳರೇನು ಮಾಡ್ತಾರೆ, ಅವರನ್ನ ಹಿಡಿದುಕೊಳ್ಳೋದಕ್ಕೋಸ್ಕರವಾಗಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಮಾಯವಾಗ್ಬಿಟ್ಟು ಈ ವರ್ತಕರ ಹಳ್ಳಿಯಂದರು ಮಲಗಿರುವಂತಹ ಸ್ಥಳದಲ್ಲಿ ಗಂಟು ಮೂಟೆಯನ್ನ ಬಿಟ್ಟು ಈ ಮಾಯಾವಿ ಕಳ್ಳರೇನು ಮಾಡ್ತಾರೆ, ಮಾಯವಾಗ್ಬಿಡ್ತಾರೆ. ಈ ರಾಜಭಟರು ಕಳ್ಳರನ್ನ ಹುಡುಕಿಕೊಂಡು ಬರ್ತಾ ಇರಬೇಕಾದ್ರೆ ಈ ರಾಜ ಆಸ್ಥಾನದಲ್ಲಿ ಕಳ್ಳತನ ಮಾಡಿರ್ತಕ್ಕಂಥ ರಾಜರ ಆಸ್ಥಾನದಲ್ಲಿ ಆ ಗಂಟನ್ನ ನೋಡಿದ್ದೆ, ಓಹೋ ಇವರೇ ಕಳ್ಳರು, ಇವರಿಬ್ಬರು ಮಹಾ ಕಳ್ಳರು, ಚೋರರು ಅಂತ ಹೇಳಿ ಅವರಿಬ್ಬರನ್ನ ಹಗ್ಗಗಳಿಂದ ಕಟ್ಟಿ ಅವರಲ್ಲಿರ್ತಕ್ಕಂಥ ಸಂಪತ್ತು, ಕಳ್ಳತನ ಮಾಡಿರ್ತಕ್ಕಂಥ ಆ ವಜ್ರ ವೈಢೂರ್ಯಗಳ ಮೂಟೆಗಳನ್ನೆಲ್ಲ ತೆಗೆದುಕೊಂಡು ನೇರವಾಗಿ ರಾಜರ ಸಮೀಪಕ್ಕೆ ಕರ್ಕೊಂಡು ಬರ್ತಾರೆ. ಬಂದಿದ್ದೆ ಸ್ವಾಮಿ, ದ್ರವ್ಯ ಸಮೇತರಾಗಿ ಇಬ್ಬರು ಕಳ್ಳರನ್ನ ಬಂಧಿಸಿದ್ದೇವೆ, ವಿಚಾರಿಸಿ ಶಿಕ್ಷೆಯನ್ನು ಕೊಡಿ ಅಂತ ಹೇಳಿದಾಗ ಆ ರಾಜ ಇಬ್ಬರನ್ನು ನೋಡ್ತಾನೆ. ಹೌದು, ಸಾಕ್ಷಾತ್ ನನ್ನ ಕಣ್ಣಿಂದ ನಾನೇ ನೋಡಿದ್ದೇನೆ, ಇವರೇ ಕಳ್ಳರು, ಇವರನ್ನ ವಿಚಾರಣೆ ಮಾಡುವ ಹಾಗೆ ಇಲ್ಲ, ಮಹಾ ಕಷ್ಟಕರವಾಗಿರ್ತಕ್ಕಂಥ ಕಾರಾಗೃಹದಲ್ಲಿ ಹಾಕಿಬಿಡಿ ಅಂತ ಹೇಳಿ ಅವರಿಬ್ಬರನ್ನ ಕಾರಾಗೃಹದಲ್ಲಿ ಹಾಕಿಬಿಡ್ತಾರೆ. ಹೀಗಿರಬೇಕಾದ್ರೆ ಆ ವರ್ತಕರು, ನಾವು ಕಳ್ಳರಲ್ಲ ಸ್ವಾಮಿ, ನಾವು ಕಳ್ಳರಲ್ಲ, ವ್ಯಾಪಾರಿಗಳು ಅಂತ ಅಂಗಲಾಚಿ ಬೇಡ್ತಿದ್ರು ಸಹ ಇವರ ಆಡುವ ಮಾತುಗಳು ಯಾರಿಗೂ ಸಹ ಕೇಳಿಸ್ತಾ ಇರಲಿಲ್ಲ. ಹೀಗಿರಬೇಕಾದ್ರೆ ಆ ವರ್ತಕ ಯೋಚನೆ ಮಾಡ್ತಾ ಇದ್ದಾನೆ, ನಮಗೇನೋ ಇಂತಹ ಪರಿಸ್ಥಿತಿ ಬಂದಿದೆ, ನನ್ನ ಹೆಂಡತಿ ಮತ್ತು ನನ್ನ ಮಗಳಿಗೆ ಯಾವ ರೀತಿ ತೊಂದರೆಗಳು ಪರಿಸ್ಥಿತಿ ಬಂದಿದೆಯೋ ಏನೋ ಸ್ವಾಮಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅವರ ಮನೆಯಲ್ಲಿ ಬಹಳಷ್ಟು ಸಂಕಷ್ಟ ಉಂಟಾಗ್ತಿದೆ. ಅವರ ಮನೆಯಲ್ಲಿ ಇರ್ತಕ್ಕಂಥ ಆಭರಣಗಳು ಮತ್ತೆ ದವಸ ಧಾನ್ಯಗಳೆಲ್ಲವೂ ಕಳ್ಳರು ಅಪಹರಿಸಿಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದು ತುತ್ತು ಆಹಾರಕ್ಕಾಗಿ ಮನೆಯನ್ನು ಸುತ್ತುತ್ತಾ ಭಿಕ್ಷಾಟನೆಯನ್ನು ಮಾಡುವಂತಹ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಆದ್ರೂ ಸಹ ಈ ವರ್ತಕನ ಮಗಳಾಗಿರ್ತಕ್ಕಂಥ ಕಲಾವತಿ ಹಸುವಿನಿಂದ ಬಾಧೆಯನ್ನು ತಾಳಲಾರದೆ ಹೀಗೆ ಭಿಕ್ಷೆಯನ್ನು ಬೇಡ್ಕೊಂಡು ಬರೋದಕ್ಕೋಸ್ಕರವಾಗಿ ಹೋಗಿರ್ಬೇಕಾದ್ರೆ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇದೇ ರೀತಿಯಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಹೋಗಿ ಕುಳಿತುಕೊಂಡು ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಭಗವಂತ, ನನ್ನ ತಂದೆಯವರು ನನ್ನ ಗಂಡನು ಶೀಘ್ರವಾಗಿ ಬರುವಂತೆ ಅನುಗ್ರಹಿಸು ಸ್ವಾಮಿ, ಅವರು ಮಾಡಿರ್ತಕ್ಕಂಥ ಅಪರಾಧವನ್ನು ಕ್ಷಮಿಸು ಸ್ವಾಮಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಆ ಪೂಜೆಯನ್ನ ವೀಕ್ಷಣೆ ಮಾಡಿಕೊಂಡು ಅಲ್ಲೇ ಇದ್ದು ಬಿಡ್ತಾನೆ.
ಆದ್ರೆ ಆ ದಿವಸ ಪೂಜೆಯನ್ನ ನೋಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಬಹಳಷ್ಟು ಕತ್ತಲಾಗಿದೆ. ಪ್ರಸಾದವನ್ನ ಸ್ವೀಕರಿಸಿಕೊಂಡು ಮನೆಗೆ ಹೋಗಬೇಕಾದ್ರೆ ಇದೇನಿದು ಇಷ್ಟೊಂದು ಕತ್ತಲಾಗಿದೆಯಲ್ಲ, ಈ ಕತ್ತಲಲ್ಲಿ ದಾರಿಯಲ್ಲಿ ಹೋದ್ರೆ ನನಗೇನಾದ್ರೂ ಮೃಗಗಳು ಬಂದು ನನಗೆ ತೊಂದರೆ ಕೊಡಬಹುದು ಅಂತ ಹೇಳಿ ಆ ಬ್ರಾಹ್ಮಣನನ್ನು ಕುರಿತು ಹೇಳ್ತಾರೆ, ಸ್ವಾಮಿ ಈ ರಾತ್ರಿ ಮನೆಗೆ ಹೋಗಕ್ಕಾಗೋದಿಲ್ಲ, ದಯವಿಟ್ಟು ಕ್ಷಮಿಸಿ, ನನಗೇನಾದ್ರೂ ಒಂದು ಸ್ಥಳವನ್ನ ಸೂಚಿಸಿ ಸ್ವಾಮಿ, ಬೆಳಗಾಗ್ತಿದ್ದಂತೆ ಎದ್ದು ನನ್ನ ಮನೆಗೆ ಹೋಗ್ತೇನೆ, ದಯವಿಟ್ಟು ನನಗೆ ಆ ಸಹಾಯವನ್ನು ಮಾಡಿ ಅಂತ ಹೇಳಿದಾಗ ಆ ಕಾಶಿ ಕ್ಷೇತ್ರದ ಬ್ರಾಹ್ಮಣ ಅಲ್ಲಿ ಒಂದು ಸ್ಥಳವನ್ನ ಸೂಚಿಸ್ತಾನೆ. ನೋಡಮ್ಮ, ಇವತ್ತು ರಾತ್ರಿ ಕಳೆದು ನಾಳೆ ಪ್ರಾತಃ ಕಾಲದಲ್ಲಿ ಎದ್ದು ನೀನು ನಿನ್ನ ಮನೆಗೆ ಹೋಗಬೇಕು ಅಂತ ಹೇಳಿ ಆಗ ಆ ಒಂದು ಸ್ಥಳವನ್ನ ಸೂಚಿಸ್ತಾನೆ. ಅಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ತನ್ನ ಮನೆಗೆ ಹೋಗ್ತಾ ಇದ್ದಾಳೆ ಕಲಾವತಿ. ಆಗ ಆ ಕಲಾವತಿ ರಾತ್ರಿ ಬರದೇ ಇರ್ತಕ್ಕಂಥದ್ದನ್ನ ಕಂಡು ತಾಯಿಯಾಗಿರ್ತಕ್ಕಂಥ ಲೀಲಾವತಿ ಮಗಳನ್ನ ಕಂಡು ಹೇಳ್ತಾ ಇದ್ದಾಳೆ, ಅಮ್ಮ ರಾತ್ರಿ ಎಲ್ಲ ಎಲ್ಲಿ ಹೋಗಿದ್ದೆ, ಏನ್ ಮಾಡ್ತಾ ಇದೀಯಾ ಹೇಳು ಅಂತ ಹೇಳಿದಾಗ ಆ ಕಲಾವತಿ ಹೇಳ್ತಕ್ಕಂಥ ಮಾತನ್ನ ಮಹಾವಿಷ್ಣು ಹೇಳ್ತಾ ಇದ್ದಾಳೆ, ಅಮ್ಮ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇಷ್ಟಾರ್ಥವನ್ನುಂಟು ಮಾಡುವಂತ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಾ ಇದ್ರು, ಅಲ್ಲಿಗೆ ಹೋಗಿದ್ದೆ, ಮೈ ಮರೆತು ಹೋಗ್ಬಿಟ್ಟಿ ಅಮ್ಮ, ಮನೆಗೆ ಹೋಗೋದಕ್ಕೆ ಸಮಯವೇ ಗೊತ್ತಾಗ್ಲಿಲ್ಲ, ಹಾಗಾಗಿ ಈ ರಾತ್ರಿಯಲ್ಲಿ ಯಾವ್ದಾದ್ರು ಮೃಗಗಳು ಬಂದು ನನಗೆ ತೊಂದರೆ ಕೊಡಬಹುದು ಅನ್ನೋ ಉದ್ದೇಶದಿಂದ ರಾತ್ರಿ ಕಳೆದು ಈಗ ಬರ್ತಾ ಇದ್ದೀನಿ, ತಗೋಮ ಪ್ರಸಾದ ಅಂತ ಹೇಳಿ ತನ್ನ ತಾಯಿಗೂ ಸಹ ಪ್ರಸಾದವನ್ನ ಕೊಟ್ಟು ಆ ತಾಯಿಯಾಗಿರ್ತಕ್ಕಂಥ ಲೀಲಾವತಿ ಪ್ರಸಾದವನ್ನ ಕೈಯಲ್ಲಿ ತೆಗೆದುಕೊಂಡು, ಅಮ್ಮ ಮಗಳೇ, ನಿಮ್ಮ ತಂದೆಯವರು ನೀನು ಹುಟ್ಟೋದಕ್ಕಿಂತ ಹಿಂದೆ ಸತ್ಯನಾರಾಯಣ ವ್ರತವನ್ನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡ್ರು, ಹಾಗಾಗಿ ಸತ್ಯನಾರಾಯಣ ವ್ರತವನ್ನ ಮಾಡಲಿಲ್ಲ, ಅದಕ್ಕೋಸ್ಕರವಾಗಿ ನಮಗೆ ಈ ರೀತಿಯಾಗಿರ್ತಕ್ಕಂಥ ಸಂಕಷ್ಟ ಬಂದಿದೆ, ಭಗವಂತ ಪ್ರಸಾದವನ್ನು ತೆಗೆದುಕೊಂಡು, ಹೇ ಸತ್ಯನಾರಾಯಣ, ನನ್ನ ಗಂಡನು ಮಾಡಿರ್ತಕ್ಕಂಥ ಅಪರಾಧವನ್ನು ಕ್ಷಮಿಸು, ನನ್ನ ಹಳಿಯಂದಿರು ನಮ್ಮ ಯಜಮಾನರು ಬೇಗ ಬರುವಂತೆ ಅನುಗ್ರಹಿಸು ಸ್ವಾಮಿ ಅಂತ ಹೇಳಿ ಆ ಪ್ರಸಾದವನ್ನು ಕೈಯಲ್ಲಿ ತೆಗೆದುಕೊಂಡು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಆಗ ಸಂಕಲ್ಪವನ್ನು ಮಾಡಿಕೊಂಡಿದ್ದ ಪ್ರಕಾರವಾಗಿ ಆಗ ಸತ್ಯನಾರಾಯಣ ಸ್ವಾಮಿಗೆ ಸಂತೃಪ್ತಿಯಾಗುತ್ತೆ. ಆಗ ಚಂದ್ರಕೇತು ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಳ್ತಾನೆ ಭಗವಂತ. ಕನಸಿನಲ್ಲಿ ಬಂದಿದ್ದೆ ಭಗವಂತ ಆ ಚಂದ್ರಕೇತು ರಾಜನಿಗೆ ಹೇಳ್ತಾನೆ, ರಾಜ, ನೀನು ಬಂಧದಲ್ಲಿಟ್ಟಿರ್ತಕ್ಕಂಥ ವರ್ತಕರು ಕಳ್ಳರಲ್ಲ, ನನ್ನ ಆಜ್ಞೆಯಿಂದ ಅವರಿಗೆ ಈ ರೀತಿಯಾಗಿರ್ತಕ್ಕಂಥ ಸಂಕಷ್ಟ ಬಂದಿದೆ, ಇನ್ನು ನೀನು ಕೂಡಲೇ ಬಿಡುಗಡೆ ಮಾಡಬೇಕು, ಇಲ್ಲದಿದ್ದರೆ ರಾಜಪುತ್ರ ಸಮೇತನಾಗಿ ನಿನ್ನನ್ನು ನಾಶ ಮಾಡುತ್ತೇನೆ ಅಂತ ಹೇಳಿ ಆ ಭಗವಂತ ಸ್ವಪ್ನದಲ್ಲಿ ಕನಸಿನಲ್ಲಿ ಕಾಣಿಸಿಕೊಂಡು ಹೇಳಿದಾಗ ರಾಜನಿಗೆ ಬಹಳ ಸಂತೋಷವಾಗುತ್ತೆ. ಭಗವಂತ ಆ ವರ್ತಕರ ಮುಖಾಂತರವಾಗಿ ನನಗೆ ದರ್ಶನ ಭಾಗ್ಯ ಕೊಟ್ಟಿಯ ತಂದೆ, ನಾನೆಂತ ಭಾಗ್ಯಶಾಲಿ, ನಾನೆಂತ ಪುಣ್ಯಶಾಲಿ ಅಂತ ಹೇಳಿ ಭಗವಂತನನ್ನು ಸ್ಮರಣೆಯನ್ನು ಮಾಡಿಕೊಳ್ತಾ ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳಿಂದ ಮುಗಿಸಿಕೊಂಡು ನನ್ನ ಸ್ವಪ್ನದ ವಿಚಾರವನ್ನ ಹೇಳಿ ಆ ಬ್ರಾಹ್ಮಣ ಬಂಧನದಲ್ಲಿರ್ತಕ್ಕಂಥ ವರ್ತಕರನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಆಜ್ಞಾಪಿಸಿ ಆ ಬಂಧನ ಗೃಹದಿಂದ ಆ ವರ್ತಕರನ್ನ ಬಿಡುಗಡೆ ಮಾಡಿ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಆಗ ಈ ಸ್ವಪ್ನದ ವಿಚಾರವನ್ನ ಹೇಳಿದಾಗ ಆಗ ಹೇಳ್ತಾ ಇದ್ದಾರೆ ರಾಜ, ಎಲೆ ವರ್ತಕರೇ, ದೈವ ಎತ್ತದಿಂದ ನಿಮಗೆ ಕಷ್ಟವು ಬಂದಿದೆ, ಇನ್ನು ನೀವು ಭಯ ಪಡಬೇಕಾದ್ದೇನೂ ಇಲ್ಲ, ನಿಮ್ಮ ವಸ್ತ್ರಾಭರಣಗಳನ್ನ ಅಲಂಕರಿಸಿ ವಸ್ತ್ರಾಭರಣಗಳಿಂದ ಧರಿಸಿ ನಿಮ್ಮ ಸ್ಥಳಕ್ಕೆ ಹೋಗಿ ಬನ್ನಿ ಅಂತ ಹೇಳಿ ಅವರನ್ನ ತನ್ನ ಊರಿಗೆ ಕಳಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಎಂಬಲ್ಲಿಗೆ ಸ್ಕಾಂಧ ಪುರಾಣದ ರೇವಾಖಂಡದಲ್ಲಿ ಸತ್ಯನಾರಾಯಣ ಸ್ವಾಮಿಯ 3ನೇ ಅಧ್ಯಾಯ ಸಮಾಪ್ತಿ. ಕಲಗಂಟಿ ಕಲಗಂಟಿ ಇಪ್ಪುಡಿತು ಕಲ